ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನಲ್ಲಿಗೆರೆ ಟೋಲ್ನ ಅಧಿಕಾರಿಗಳು ಮತ್ತು ನೌಕರರ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರುತ್ತಿದೆ. ವರ್ಷದಲ್ಲಿ 10 ಪ್ರತಿಭಟನೆಗಳು ಮತ್ತು ನಿಯತ್ತಾಗಿ ದುಡಿಯುವ ನೌಕರರನ್ನು ಮಟ್ಟ ಹಾಕಲು ಇಲ್ಲಿನ ಅಧಿಕಾರಿಗಳು ವ್ಯಾಜ್ಯಗಳನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗುವುದು ಸಾಮಾನ್ಯವಾಗಿದೆ. ನಲ್ಲಿಗೆರೆ ಟೋಲ್ನ ಬೇಜವಾಬ್ದಾರಿ ಬಂಡ ಅಧಿಕಾರಿಗಳಾದ ಮ್ಯಾನೇಜರ್ ನೇತಾಜಿ, ಸೈಟ್ ಮ್ಯಾನೇಜರ್ ಚಂದ್ರಕಾಂತ್, ಪ್ರಾಜೆಕ್ಟ್ ಹೆಡ್ ಹರಿಬಾಬು ಮತ್ತು ಫೀಲ್ಡ್ ಮ್ಯಾನೇಜರ್ ಓಂಕಾರ ಇಲ್ಲಿ ಕಾರ್ಯನಿರ್ವಹಿಸುವ 25ಕ್ಕೂ ಹೆಚ್ಚು ಗಾರ್ಡನ್ ಲೇಬರ್ಸ್ಗಳಿಗೆ ಕಿರುಕುಳ ನೀಡುತ್ತಿದ್ದು, ಈ ಸಂಬಂಧ ನೂರಾರು ಜನ ಸ್ಥಳೀಯ ಗ್ರಾಮಸ್ಥರು ಮತ್ತು ಮುಖಂಡರು ಭೇಟಿ ನೀಡಿ ಟೋಲ್ನ ಅಧಿಕಾರಿಗಳ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಲೇಬರ್ ಹಿಂಗೆ ಆರ್ಡರ್ ಮಾಡ್ತಾರೆ, ನೀವು ಕ್ಯೂ ಬೈವೇಸ್ನವರು ನೀವು ಆರ್ಡರ್ ಮಾಡ್ಬೋದು, ನಿಮಗೆ ಕೆಪಾಸಿಟಿ ಇಲ್ವಾ ಆರ್ಡರ್ ಮಾಡೋಕ್ಕೆ? ಗಟ್ಟಿ ಮ್ಯಾನ್ ಕಂಪ್ನಿಗೆ ನೋಡ್ರಿ ಕೆಲಸ ಮಾಡಿಸ್ಕೊಡ್ರಿ, ಕೆಲಸ ಕರೆಕ್ಟಾಗಿ ಪೇಮೆಂಟ್ ಕೊಡ್ರಿ ಅಂತ ಆರ್ಡರ್ ಮಾಡಕ್ಕೆ ನಿಮ್ಗೆ ಶಕ್ತಿ ಇಲ್ವಾ ಕ್ಯೂ ಬೈವೇಸರ್ಗೆ? ಅದೇ ಪಂಚಾಯತಿ ಚೇಂಜ್ ಮಾಡ್ರಿ, ಅವನ್ನ ಗಟ್ಟಿ ಮ್ಯಾನ್ ಚೇಂಜ್ ಮಾಡ್ರಿ, ಗಟ್ಟಿ ಮ್ಯಾನ್ ಚೇಂಜ್ ಮಾಡ್ರಿ, ಅವನ್ನ ಕೆರಿತವೆ, ನೀವು ಕೈಕೊಂಡು ಹೋಗ್ಬಿಡ್ಲಿ ದುಡ್ಡೆಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಾರ್ಡನ್ ಸ್ವಚ್ಛತಾ ನೌಕರರಾಗಿ ಕಾರ್ಯನಿರ್ವಹಿಸುವ 25ಕ್ಕೂ ಹೆಚ್ಚು ನೌಕರರಿಗೆ ಕೆಲಸದಲ್ಲಿ ಒತ್ತಡ ಏರುವುದು, ಮೂಲಭೂತ ಸೌಕರ್ಯ ಕೊರತೆ, ತಿಂಗಳ ಸಂಬಳದಲ್ಲಿ ವಂಚನೆ, ದೀಪಾವಳಿ ಬೋನಸ್ ನೀಡದಿರುವುದು, ಇಎಸ್ಐ ಮತ್ತು ಪಿಎಫ್ ಹಣದಲ್ಲಿ ದೋಖ, ಸುಖ ಸುಮ್ಮನೆ ಕೆಲಸದಿಂದ ತೆಗೆದುಹಾಕುವುದು, ಈ ಎಲ್ಲಾ ಕೆಲಸಗಳನ್ನು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಕಾರ್ಮಿಕರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಲೇಬರ್ ಗಾರ್ಡನ್ ನೌಕರರು ಆರೋಪಿಸಿದರು. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಟೆಂಡರ್ ಅನ್ನು ಕ್ಯೂಬಸ್ ಕಂಪನಿ ಪಡೆದಿದ್ದು, ಹೆದ್ದಾರಿ ಗಾರ್ಡನ್ ಕ್ಲೀನಿಂಗ್ ಟೆಂಡರ್ ಅನ್ನು ಸಬ್ ಟೆಂಡರ್ ಆಗಿ ಗತ್ತಿಮ್ಯಾನ್ ಕಂಪನಿ ಪಡೆದಿರುತ್ತದೆ. ಇದರ ನಿರ್ವಹಣೆಯನ್ನು ಓಂಕಾರ ಎಂಬ ದರ್ಪದ ಹಿಂದೆ ಅಧಿಕಾರಿ ನಿರ್ವಹಿಸುತ್ತಿದ್ದು, ಈತ ನೌಕರರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಲಾಯಿತು. ಅನ್ಸ್ಕಿಲ್ ಅವ್ರು ಎಷ್ಟು ಜನ, ಅನ್ಸ್ಕಿಲ್ ಅವ್ರು ಅಲ್ಲ. ಒಂದು ನಿಮಿಷ, ನನ್ ಅಲ್ಲಿ ಏನಾರು ಇರಲಿ, ಕಾನೂನು ಚೌಕಟ್ಟಲ್ಲಿ ಏನು ನಿಮ್ಮ ವೋಟ್ ಮಾಡೋಕ್ಕೆ ಹೇಳೋರೆ, ಏನು ಸಂಬಳಕ್ಕೆ ವೋಟ್ ಮಾಡೋದು, ಏನು ಅವರು ಸರ್ವಿಸ್ ಚಾರ್ಜ್ ಏನು ಹಾಕೋರೆ ಅದೆಲ್ಲ ಇರ್ತದೆ. ಆಮೇಲೆ ನೀವು ವರ್ಕ್ ಆರ್ಡ್ರ್ ಫೈನಲ್ ಏನು ವರ್ಕ್ ಆರ್ಡ್ರ್ ಕೊಟ್ಟಿದ್ದೀರಾ, ಇಲ್ಲಿ ಎಷ್ಟು ಎಂಪ್ಲಾಯ್ಸ್ ಅವ್ರೆ, ಅದಿದ್ರೆ ನಾವು ಮುಖ್ಯವಾಗಿ ಮಾತಾಡ್ತೀವಿ. ಹಲೋ, ಚೇಂಜ್ ಮಾಡಿ ಅವನ್ನ, ಲೇಬರ್ ಕಾಂಟ್ರಾಕ್ಟ್ ಈಗ ಆಯ್ತಪ್ಪ, 5,000 ಜನ ಬರ್ತಾರೆ, ಟೋಲ್ ಎತ್ತಿ ಬಿಡ್ತಾರೆ, ಬೇರೆ ಬರ್ತಾರೆ, ಏನ್ ಮಾಡ್ತೀಯ ನೀನು? ಕ್ಯೂ ಬೈವೇಸ್ ನೀನು ಉತ್ತರ ಕೊಡ್ಬೇಕು ಮ್ಯಾನೇಜರು. ಅವ್ರನ್ನ ಸರಿಯಾಗಿ ಬಗೆಹರಿಸಿ ನೋಡ್ರಿ. ನೀವು ಲೇಬರ್ ಅದು ಯಾಕಂಗ್ ಫೋಟೋ ತಕ್ಕತ್ತೀರ, ಅವನೆಲ್ಲ ಸೂಪರ್ವೈಸರ್ ಅವನೆಲ್ಲ ಫೋಟೋ ತಗೋತಿದ್ದಾರೆ. ನಿಮಿಷ, ನೀವು ಕೊಡದೇ ಇರೋ ತಪ್ಪೇನು ಅಂತ ಹೇಳ್ತೀನಿ. ಲೇಬರ್ ಕಾಂಟ್ರಾಕ್ಟರ್ ಇದನ್ನ ಅವರು ಇಷ್ಟಕ್ಕೆ ಅಂತ ದುಡ್ಡು ತಗೊಂಡವ್ರು, ಆ ರಿಜಿಸ್ಟರ್ಡ್ ಕಾಪಿನ ನಮ್ಗೆ ಕೊಟ್ಟು ತಂದು ಇಟ್ಟಿದ್ದೀರಾ. ಕ್ಯೂಬಸ್ ಕಂಪನಿಯ ನಲ್ಲಿಗೆರೆ ಬೇಜವಾಬ್ದಾರಿ ಟೋಲ್ ಮ್ಯಾನೇಜರ್ ನೇತಾಜಿ ಈ ಎಲ್ಲಾ ಸಮಸ್ಯೆಗಳಿಗೆ ಪ್ರಮುಖ ವ್ಯಕ್ತಿ ಎಂಬುದು ಸ್ಥಳೀಯ ಕಾರ್ಮಿಕರ ಆರೋಪವಾಗಿದೆ. ಅವ್ರು ಹೇಳ್ತಾರೆ ಅದ್ಯಾವುದೋ ₹3 ಮಿಷಿನ್ ತಂದ್ಬಿಟ್ಟು ₹6 ಕೆಲಸ ಮಾಡೋದ್ರೆ ಎಲ್ಲಿಂದ ಆಗುತ್ತೆ? ಈ ಕೈಲಿ ಆಗಾಷ್ಟು ಮಾಡ್ಬೋದು, ಉಣ್ಣಷ್ಟು ಊಟ ಮಾಡ್ಬೋದು, ಉಣ್ಬಾರ್ದು ಉಣ್ಬಿಟ್ಟು ನಿನ್ನ ತಟ್ಟೆ ತುಂಬ ಇಟ್ಬಿಟ್ಟು ಉಣ್ಣೆಯ ನೀನು ಉಣ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಿ ಉಣ್ಣಕ್ಕಾಗುತ್ತೆ? ನಾವು 22 ಜನ ಇದ್ದೋ, ಅದರಲ್ಲಿ ಹೊಸ ಜನ ತೆಗೆದ್ಬಿಟ್ರು, ಒಂದು 2-3 ಜನ 4 ಜನ ತೆಗೆದ್ಬಿಟ್ರು, ಇನ್ನು 18 ಜನ ಕೊನೆಗೆ ಉಳ್ಕೊಂಡಿದ್ದೀವಿ. ಯಾಕಂದ್ರೆ ಇದು ನಂಬ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಬೇರೆ ಕೆಲಸ ಇಲ್ಲ. ಯಾರು ನಿಮ್ಮ ಚೇತು ಅಂತ ಹೇಳಿ ಕುಣಿಗಲ್ಲನು ಇದೆಲ್ಲ ಕುಮ್ಮಕ್ಕಿರೋದೇ ಇಲ್ಲಿ. ನೇತಾಜಿ, ಚಂದ್ರಕಾಂತ್ ಇದೆಲ್ಲರಿಂದಲೂ ಸಹ ಇಲ್ಲಿಂದಲೇ ನಾವು ಲೋಕಲ್ಲರಾಗಿ ನಮ್ಮ ನಾಡ ಹಬ್ಬಕ್ಕೆ ರಜೆ ಇಲ್ವಂತೆ, CL ಇಲ್ವಂತೆ, ಅದರಲ್ಲೂ ಹೇಳ್ತಾನೆ ಹಿಂದಿ ಕಲ್ತ್ಕೊಳ್ಳಿ, ಕನ್ನಡ ಮಾತಾಡಲ್ಲ ಅಂತ. ನಮ್ಮ ಕನ್ನಡದವರು ಇಲ್ಲ ಹೊರದೇಸ್ತಾರ, ನಾವು ಹೊರ ರಾಜ್ಯದಾರ, ಇವ್ರು ಆ ಥರ ಕೇಳ್ತಾರೆ. ಇವರು ತನ್ನ ಮನೆ ಬಿಟ್ಬಿಟ್ಟು ಬರ್ತಾರೆ, ಎಕ್ಸಾಮ್ ಬಿದ್ಮೇಲೆ ಕೆಲಸ ಮಾಡೋಕೆ ಕೆಲಸ ಮಾಡ್ತೀವಿ, ಬಿದ್ಮೇಲೆ ಅವ್ರು ಏನು ತಗೊಳ್ಳೋದಿಲ್ಲ. ಮತ್ತು ಮೋರಿನಲ್ಲಿ ಕೆಲಸ ಮಾಡಿದ್ರೆ ಅವುಗಳೆಲ್ಲ ಇರ್ತವೆ, ಸೇಫ್ಟಿ ಶೂಗಳು ಕೊಟ್ಟಿಲ್ಲ ಸರಿಯಾದ ರೀತಿಯಲ್ಲಿ. ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಸ್ಥಳೀಯ ಮುಖಂಡರು ಕಾರ್ಮಿಕರುಗಳಿಗೆ ಕಿರುಕುಳ ನೀಡದಂತೆ ತಾಕೀತು ಮಾಡಿ ಸೂಕ್ತ ಸಂಬಳ ನೀಡುವಂತೆ ಆಗ್ರಹಿಸಿದರು. ಅಮೌಂಟ್ ಎಲ್ಲ ಸೇರ್ಸಿ ಹಾಕಿದ್ದಾರೆ. ನಾವು ಹೇಳ್ತಾ ಇರೋದು, ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡೋರಿಗೆ ಲೇಬರ್ಗೆ ಅವ್ರಿಗೆ ರೈಟ್ಸ್ ಇರ್ತದೆ ಸರ್. ಏನು ಸರ್, ಅವ್ರಿಗೆ ಈ ಟೈಮ್ 9 ಗಂಟೆಗೆ ಬರಬೇಕು, 5 ಗಂಟೆಗೆ ಹೋಗ್ಬೇಕು. ಅವ್ರು ಕೇಳ್ತಾರೆ ಅದ್ರ ಮೇಲ್ ಮಾಡಿ ಅಂತಂದ್ರೆ ಅವ್ರು ಮಾಡೋಕ್ಕೆ ನೀವೇನು ಓಟಿ ಕೊಡ್ತಾ ಇಲ್ಲ, ಎಕ್ಸ್ಟ್ರಾ ಕೊಡ್ತಾ ಇಲ್ಲ, ಕೇಳಂಗಿಲ್ಲ. ಆಮೇಲೆ ನೀವು ಅವರು ನಾನ್ ಟೆಕ್ನಿಕಲ್ ಏನೋ ಸ್ಕಿಲ್ಡ್ ಲೇಬರ್ಸ್ ಅಂತ ತಗೊಂಡಿದ್ದೀರಿ. ಇವ್ರಿಗೆ ನೀವು ಹೆಂಗೆ ಕಿಲೋಮೀಟರ್ ಗಟ್ಟಲೆ ನೀವು ಹೆಂಗೆ ಫೀಸ್ ಕೊಡ್ತೀರಿ?
ಅನ್ಸ್ಕೇಳ್ತಾನೆ ಅವರು ಕೂಲಿ ಮಾಡೋರಿಗೆ ನಾವು ಊರಲ್ಲಿ ಹೊಲ ಕೊಯ್ಯಕ್ಕೆ ಕರಿತೀವಿ, ಇನ್ನೊಂದು ಕರಿತೀವಿ. ಅವ್ರಿಗೆ ನಾವು ಎಷ್ಟು ಈ ಕರ್ನಾಟಕದಲ್ಲಿ ಕನಿಷ್ಠ ವೇತನ ಅಂತ ಮಾಡೋರೆ ಸರ್ಕಾರದವರು. ಕೂಲಿ ಮಾಡೋ ಕೆಲಸ ಇವ್ರಿಗೂ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಇವರು. ಆಮೇಲೆ ನೀವು ಹೇಳಿದ್ರೆ ನಾವು ಹಿಂಗೆ ಪೀಸ್ ವರ್ಕ್ ನಾವು ಕಂಪ್ನಿ ಕೊಟ್ಟಿದ್ದೀವಿ ಅಂತ ಕೇಳಿದ್ದಾರೆ ಅವರು. ಅದಕ್ಕೆ ಆ ಪೀಸ್ ವರ್ಕ್ಗೆ ಎಷ್ಟು ಲೇಬರ್ನಲ್ಲಿ ನಿಮಗೆ ಕೊಟ್ಟು ಮಾಡೋರೆ, ಇಷ್ಟು ಲೇಬರ್ಗೆ ನಾವು ಡೈಲಿ ಕೊಡಬೇಕು, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರ್ತದೆ ಒಂದು. ನಾವು ಇಷ್ಟು ಕಿಲೋಮೀಟರ್ನ ನಾವು ಕೆಲಸ ಮಾಡಿಸ್ಬೇಕು ಅಂದ್ರೆ ಇಷ್ಟು ಲೇಬರ್ನ ನೀವು ಬಿಟ್ಟು ಹೋಯ್ತಾನೆ ಅಷ್ಟು ಹೇಳಿ ಕಳ್ಸು. ನೀನು ರೆಸ್ಪಾನ್ಸಿಬಿಲಿಟಿ ಅದೊಂದಾಯ್ತಾ ಮೇಧೇಜ್ ಅವರೇ? ನಿಮಗೆ ಗೊತ್ತಿದ್ದಂಗೆ ಹಿಂದೆ ಇದ್ದರೆಲ್ಲ ಬೋನಸ್ ಕೊಡ್ತಿದ್ರ ಇಲ್ವಾ ಅವ್ರಿಗೆ? ಕೊಟ್ಟಿಲ್ವಂತೆ. ಅದಕ್ಕೆ ಮ್ಯಾನೇಜರ್ ಸೀಟ್ ಅಂತ ನೀನು ಸಂಬಳ ಜಾಸ್ತಿ ಕೊಡೋದು. ಇಲ್ಲ ಅಂದ್ರೆ ಅವ್ರಂಗೆ ನೀನು ಊದೋಡಿ ಹಾಕೋಬೇಕಪ್ಪ, ಯಜಮಾನ ಬಗೆಹರ್ಸಕ್ಕಾಗದ್ಮೇಲೆ. ನೀನೇ ಯಜಮಾನ. ಈಗ ಆ ತರ ಇದೇ ಸಂದರ್ಭದಲ್ಲಿ ತಾಲೂಕು ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾದ ಎಂಸಿ ಚೆನ್ನಪ್ಪ, ಪಾಳ್ಯ ರಘು, ದಲಿತ ಮುಖಂಡರಾದ ಶ್ರೀನಿವಾಸ್, SC/ST ಘಟಕದ ಜೆಡಿಎಸ್ ಅಧ್ಯಕ್ಷರಾದ ಮುಳುಕಟ್ಟೆ ಸಂತೋಷ, ತಾಲೂಕು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ನಾಗೇಶ್, ಮನು, ಆಟೋ ಶಿವಣ್ಣ, ಬದ್ರಿಕೊಪ್ಪಲು, ಗೋವಿಂದ, ಮುತ್ತಣ್ಣ, ಕಂಚಿನಕೋಟೆ, ಮೂರ್ತಿ, ಚೇತನ್, ಬೆಳ್ಳೂರಿನ ಲೋಹಿತ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.